ಉಡುಪಿಯ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಪರಸ್ಪರ ಮಾಲಾರ್ಪಣೆ ಮಾಡಿಕೊಳ್ಳುವ ಮೂಲಕ ಮತ್ತೆ ಹಸೆಮಣೆಯೇರಿದರು. 2011ರಲ್ಲಿ ವಿವಾಹವಾಗಿ ಕೆಲವೇ ತಿಂಗಳುಗಳ ಬಳಿಕ ಸಣ್ಣಪುಟ್ಟ ಮನಸ್ತಾಪದಿಂದ ದಂಪತಿ 13 ವರ್ಷಗಳಿಂದ ದೂರವಿದ್ದರು. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ ಜೋಡಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣವರ್, ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀನಿವಾಸ ಸುವರ್ಣ, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಯೋಗೇಶ್ ಪಿ.ಆರ್. ನೇತೃತ್ವದಲ್ಲಿ ದಾಂಪತ್ಯ ಜೀವನದ ಮೌಲ್ಯವನ್ನು ತಿಳಿಸಲಾಯಿತು. ಇಬ್ಬರೂ ಒಟ್ಟಾಗಿ ಬಾಳಲು ಪರಸ್ಪರ ಒಪ್ಪಿಗೆ ಸೂಚಿಸಿದ ಬಳಿಕ ನ್ಯಾಯಾಧೀಶರ ಸಮ್ಮುಖದಲ್ಲೇ ಹೂವಿನ ಹಾರವನ್ನು ಬದಲಾಯಿಸಿ ಸಿಹಿಯನ್ನು ತಿನ್ನಿಸುವ ಮೂಲಕ ದಂಪತಿಗಳ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹರಸಿದರು. ಒಂದು ಫಲಿತಾಂಶ ಬಂದಿರುವುದೇನೆಂದರೆ ಎರಡು ಪತಿ ಮತ್ತು ಪತ್ನಿಯರು ಒಟ್ಟಾಗಿರುವುದು ವಿಶೇಷವಾಗಿರುತ್ತದೆ. ಅದು ಮುಖ್ಯವಾಗಿ MC 193/24 ಮತ್ತು MC 263/23ರಲ್ಲಿ ಇಬ್ಬರು ಗಂಡ ಹೆಂಡತಿಯರು ಒಟ್ಟಿಗೆ ಹೋಗ್ತಾರೆ. ಅದು ಖುಷಿಯ ಸಂಗತಿ. ಇಂಥ ಪ್ರಕರಣಗಳು ನಡೆದರೆ ನಾವು ಒಂದು ಲೋಕ ಅದಾಲತ್ ನಡೆಸುವುದಕ್ಕೆ ಒಂದು ಅರ್ಥ ಅಂತ ಬರುತ್ತೆ. ಇಂಥ ಒಂದು ಪ್ರಕರಣ ನಡೆಯಲಿ ಅಂತ ನಾನು ಆಶಿಸ್ತೇನೆ. ಒಂದು ಪ್ರಕರಣದಲ್ಲಿ ಡೈವರ್ಸ್ ಅರ್ಜಿಯು 2023ರಲ್ಲಿ ಸಲ್ಲಿಸಿದ್ದಾರೆ. ಇನ್ನೊಂದರಲ್ಲಿ 2024ರಲ್ಲಿ ಸಲ್ಲಿಸಿದ್ದಾರೆ. ಈಗ ಒಂದಾಗಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ವರ್ಷದಲ್ಲಿ ಒಂದು 4 ಬಾರಿ ನಾವು ಲೋಕ ಅದಾಲತನ್ನು ನಡೆಸ್ತಾ ಇದ್ದೀವಿ. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನಿರ್ದೇಶನದಂತೆ ಒಂದು ವರ್ಷದಲ್ಲಿ ಸುಮಾರು 4ರಿಂದ 5 ಲೋಕ ಅದಾಲತ್ಗಳನ್ನು ಮಾಡಬೇಕಾಗುತ್ತೆ. ಅದು ಕೇವಲ ನಿರ್ದೇಶನಗಳಿಂದ ಅಥವಾ ನಿರ್ದೇಶನಗಳಿಗಾಗಿ ಮಾತ್ರವೇ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಮಗೆಲ್ರಿಗೂ ನಾವು ಮನಗಂಡಿದ್ದೀವಿ. ಯಾಕೆ ಅಂತಂದರೆ ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂತಹ ವಿಷಯಗಳು ಅಂತ ತೆಗೆದುಕೊಂಡಾಗ ವ್ಯಾಜ್ಯಕ್ಕೆ ಯೋಗ್ಯ ಇರುವಂತಹವುಗಳಲ್ಲದೆ ವ್ಯಾಜ್ಯಕ್ಕೆ ಯೋಗ್ಯ ಅಲ್ಲದೇ ಇರುವಂತಹವುಗಳು, ವ್ಯಾಜ್ಯವಿಲ್ಲದೇ ಸಹಜವಾಗಿಯೇ ಬಗೆಹರಿಯುವಂತಹ ಅನೇಕ ವ್ಯಾಜ್ಯಗಳು ಇರುತ್ತವೆ. ಅಂತಹ ವಿಷಯಗಳಲ್ಲಿ ಕೌಟುಂಬಿಕ ವ್ಯಾಜ್ಯಗಳು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಕೇವಲ ಗಂಡ ಹೆಂಡತಿ ಅವರು ಅನ್ನೋದು ಮಾತ್ರ ಅಲ್ಲ, ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾನಸಿಕವಾಗಿ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸುಖದ ಪರಿಭಾವನೆ ಮತ್ತು ಅನುಭವ ಇದರಲ್ಲಿ ಆಗುತ್ತೆ. ಮತ್ತು ಈ ಕೌಟುಂಬಿಕ ವ್ಯಾಜ್ಯದಲ್ಲಿ ರಾಜಿ ಆಗೋದ್ರಿಂದ ಕೇವಲ ವ್ಯಾಜ್ಯದಲ್ಲಿರುವಂತಹ ದಂಪತಿಗಳು ಮಾತ್ರವೇ ಅಲ್ಲ, ಕುಟುಂಬದ ಅನೇಕ ಸದಸ್ಯರಿಗೆ ಮನಃಶಾಂತಿ ದೊರೆಯುತ್ತಿದೆ. ಪ್ರಮುಖವಾಗಿ ಮಕ್ಕಳುಗಳಿಗೆ ನಾಳೆಯ ಭದ್ರತೆಯ ಉತ್ತಮವಾದ ನಾಳೆಗಳನ್ನು ನೋಡಿ ಭವಿಷ್ಯವನ್ನು ಉತ್ತಮವಾಗಿ ಕಟ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಅಂತ ನಾವು ಮನಗಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀಯುತ ಶ್ರೀನಿವಾಸ ಸುವರ್ಣ ಸಾಹೇಬರು ಒಂದು ಕಡೆ ಪ್ರಯತ್ನ ಮಾಡಿದರೆ, ನಮ್ಮ ನ್ಯಾಯವಾದಿಗಳನ್ನೆಲ್ಲ ಒಗ್ಗೂಡಿಸಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ರೊನಾಲ್ಡೋ ಪ್ರವೀಣ್ರವರು ಕೂಡ ನಮ್ಮ ಲೋಕ ಅದಾಲತ್ಗಳನ್ನು ಯಶಸ್ವಿಗೊಳಿಸಲು ಅನೇಕ ರೀತಿಯಿಂದ ಕಾರಣೀಭೂತರಾಗಿರ್ತಾರೆ. ಅವರು ಮತ್ತು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿರುವಂತಹ ಎಲ್ಲ ಪಕ್ಷಗಾರರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಸಂಧಾನ ಪರಿಪೂರ್ಣ ಅಥವಾ ಸಂಪೂರ್ಣ ಆಗಲಾರದಂತಹ ವ್ಯಾಜ್ಯಗಳು ಕೂಡ ಕಾಲಕ್ರಮದಲ್ಲಿ ಸೂಕ್ತವಾದ ಒಂದು ಸಂಧಾನಕ್ಕೆ ಯೋಗ್ಯವಾಗಿ ನ್ಯಾಯದ ಹೊಸ ಅರ್ಥವನ್ನು ಕಂಡುಕೊಂಡು ವ್ಯಾಜ್ಯವನ್ನು ಬೆಳೆಯದಂತೆ ತಡೆಗಟ್ಟಿಕೊಂಡು ಶಾಂತಿ ಸಮಾಧಾನದ ಬಾಳುವೆಗೆ ಅನುಕೂಲವಾಗುತ್ತೆ ಅಂತಂದು ಹೇಳೋದಕ್ಕೆ